ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಗೇನ್ ಗೊತ್ತು ಸರ್? 4 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ ಅವಳನ್ನ. ನನಗಿಂತ ಚೆನ್ನಾಗಿ ಗೊತ್ತಾ ನಿಮ್ಗೆ? ಅವಳಿಗೋಸ್ಕರ ನಮ್ಮ ಮನೆಯಲ್ಲಿರೋ ಚಿನ್ನನೆಲ್ಲ ಗಿರ್ವಿ ಇಟ್ಟಿದ್ದೀನಿ. ಅವಳು ಕೇಳಿದೆಲ್ಲ ಕೊಡ್ಸಿದ್ದೀನಿ. ಗೌರಿ ಅಂತವ್ರಲ್ಲ. ಗೌರಿ ಯಾರ ಹತ್ರನೂ ಏನು ತಗೊಳ್ಳಲ್ಲ. ಪದೇ ಪದೇ ಅವಳ ಪರವಾಗಿ ಮಾತಾಡಕ್ ಬರಬೇಡಿ. ನಾನು ಅವಳು ಆಡದೇ ಇರೋ ಆಟನೇ ಇಲ್ಲ. ಏಯ್, ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಅಬ್ಬಾಯ್ ಬಿಡಿ ಅವನ್ನ. ನೀವು ಸುಮ್ಮನೆ ಇರಿ. ಗೌರಿ ಎಂತವ್ರು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವ್ನು ಹೇಳ್ತಿರೋದೆಲ್ಲ ಸುಳ್ಳು. ಗೌರಿ ಯಾರನ್ನು ಪ್ರೀತಿಸೋಕ್ ಸಾಧ್ಯನೇ ಇಲ್ಲ. ಯಾರು ಸರ್ ನೀವು? ಇಷ್ಟೆಲ್ಲ ವಹಿಸ್ಕೊಂಡು ಬರ್ತಿರೋದು ನೋಡಿದ್ರೆ ನೀವೇ ಅನ್ಸತ್ತೆ ಅವಳನ್ನ ಮದುವೆ ಆಗ್ತಾ ಇರೋದು. ನನ್ನ ಜೊತೆ ಎಲ್ಲ ಮುಗಿಸಿ ಈಗ ನಿಮ್ಮನ್ನ ಹಿಡ್ಕೊಂಡಿದ್ದಾಳೆ. ನೋಡು, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಗೌರಿ ನಿನ್ನ ಲವ್ ಮಾಡೋಕ್ ಸಾಧ್ಯನೇ ಇಲ್ಲ. ಅದ್ ಹೇಗೆ ಹೇಳ್ತೀರ್ರಿ? ಯಾಕೆಂದ್ರೆ ಗೌರಿ ಬಗ್ಗೆ ನನಗೆ ಗೊತ್ತು. ಗೌರಿ ನಿನ್ನಲ್ಲ. ಗೌರಿ ಯಾರು ಲವ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಅದ್ ಹೇಗೆ ಹೇಳ್ತೀರಾ? ಯಾಕೆಂದ್ರೆ ಅವಳು ನನ್ನ ಗೌರಿ 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 ಏನಾಯ್ತೆ? ಗೌರಿ ಏನಾಯ್ತಮ್ಮ? ಗೌರಿ ಏ ಗೌರಿ ಮಾತಾಡೆ. ಗೌರಿ ಗೌರಿ ಯಾರೋ ನೀನು? ಬಾಯ್ ಬಿಡೋ ಸರ್. ಸರ್ ಬಿಡೋ ಬಾಯ್. ಸರ್ ಬೇಡ ಸರ್. ಸರ್ ಒಂದು ನಿಮಿಷ ಸರ್, ನಾನು ಹೇಳೋದ್ ಕೇಳಿ ಸರ್. ಮೇಡಮ್ ಒಂದು ನಿಮಿಷ ಸರ್. ಮೇಡಮ್ ಒಂದೇ ಒಂದು ನಿಮಿಷ ತಡೀರಿ. ನಾನು ಹೇಳೋದಕ್ಕೆ ಸರ್ ದಯವಿಟ್ಟು. ಇದೆಲ್ಲ ತಮಾಷೆಗೆ ಮೇಡಮ್, ಇದೆಲ್ಲ ತಮಾಷೆಗೆ. ಏಯ್ ಬರೋ ಬೇಗ. ನೋಡಿ ಸರ್, ಕ್ಯಾಮ್ರಾ ಇಲ್ಲೇ ಇದೆ. ಇದೆಲ್ಲ ಯೂಟ್ಯೂಬ್ಗೋಸ್ಕರ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ ಸರ್. ಸರ್ ರಾಸ್ಕಲ್, ತಮಾಷೆಗೆ ಯಾರಾದ್ರೂ ಈ ತರ ಮಾಡ್ತಾರೇನೋ? ಬುದ್ಧಿ ಇಲ್ಲ ನಿನ್ಗೆ? ನಿನ್ ಮಾತನ್ನ ನಾನು ನಂಬಿಟ್ನಲ್ಲೋ. ಪಾಪ ಗೌರಿ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ಗೌರಿ ನನ್ನ ಕ್ಷಮಿಸ್ಬಿಡಮ್ಮ. ಇವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡಿದ್ರಲ್ಲ, ಇವಾಗ ಸಾರಿ ಕೇಳಿದ್ರೆ ಸರಿ ಹೋಗುತ್ತಾ?